ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು. ಮುಖ್ಯವಾದ ಮೂಲೆಗಲ್ಲು. ಕೀರ್ತನೆಗಳ ಗ್ರಂಥ 118ನೇ ಕೀರ್ತನೆ 22ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಕಟ್ಟಡಗಳನ್ನ ಕಟ್ಟುವಾಗ ಪ್ರತಿಯೊಂದು ಕಲ್ಲನ್ನ ಪರೀಕ್ಷಿಸಲಾಗುತ್ತಿತ್ತು. ಕೆಲವು ಕಲ್ಲುಗಳು ಸರಿಯಾದ ಆಕಾರವಿಲ್ಲದ ಕಾರಣ ಉಪಯೋಗಕ್ಕೆ ಬಾರದು ಎಂದು ಬದಿಗೊತ್ತುತ್ತಿದ್ದರು. ಅದೇ ಕಲ್ಲು ಇಡೀ ಕಟ್ಟಡಕ್ಕೆ ಆಧಾರವಾಗುವಂತಹ ಅತ್ಯಂತ ಪ್ರಮುಖವಾದ ಮೂಲಗಲ್ಲಾಗಿ ಆಯ್ಕೆಯಾಗುತ್ತಿತ್ತು. ಪ್ರಿಯರೇ, ಈ ದೇವರ ವಾಕ್ಯ ಕೇವಲ ಕಟ್ಟಡದ ಬಗ್ಗೆ ಅಲ್ಲ, ಇದು ನಮ್ಮ ರಕ್ಷಕರಾದಂತ ಯೇಸು ಸ್ವಾಮಿಯ ಬಗ್ಗೆ ಹೇಳಲಾದ ಪ್ರವಾದನೆಯೂ ಕೂಡ ಆಗಿದೆ. ಅಂದಿನ ಕಾಲದಲ್ಲಿ ಯಹೂದ್ಯ ಧರ್ಮಗುರುಗಳು, ಮುಖ್ಯ ಯಾಜಕರು ಮತ್ತು ಫರಿಸಾಯರು ಮತ್ತು ಕೆಲ ಅಧಿಕಾರಿಗಳು ಯೇಸು ಕ್ರಿಸ್ತರನ್ನ ಮೆಸ್ಸಯ, ಬರಬೇಕಾದಂತ ಲೋಕೋದ್ಧಾರಕ ಎಂದು ಒಪ್ಪಿಕೊಳ್ಳಲು ಅವರು ಸಿದ್ಧರಿರಲಿಲ್ಲ. ಅಂದು ಯೇಸು ಸ್ವಾಮಿಯನ್ನ ಈ ವರ್ಗ ತಿರಸ್ಕರಿಸಿದರು. ಪ್ರಭು ಯೇಸುವನ್ನ, ಅವರ ತತ್ವ ಸಿದ್ಧಾಂತಗಳನ್ನ ನಿರಾಕರಿಸಿದರು. ಆದರೆ ಸೃಷ್ಟಿಕರ್ತನಾದಂತ ಯಾವೆ ಯೆಹೋವ ಸ್ವಾಮಿ ಸರ್ವೇಶ್ವರನಾದ ಸ್ವರ್ಗೀಯ ತಂದೆ ದೇವರು ಯಹೂದ್ಯರಿಂದ ತಿರಸ್ಕರಿಸಲ್ಪಟ್ಟಂತ ಯೇಸು ಸ್ವಾಮಿಯನ್ನೇ ಇಡೀ ಲೋಕದ ರಕ್ಷಣೆಯ ಯೋಜನೆಗೆ ಮುಖ್ಯ ಆಧಾರ ಸ್ತಂಭವಾಗಿಸಿದರು. ಯಾವೆ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ತಂದೆ ದೇವರು. ಅಂದು ತಿರಸ್ಕರಿಸಲ್ಪಟ್ಟಂತ ಯೇಸು ಕ್ರಿಸ್ತರು ಇಂದು ಪ್ರಭು ಯೇಸುವಿನ ನಾಮದಲ್ಲೇ ನಿತ್ಯ ಜೀವ, ಯೇಸು ಸ್ವಾಮಿಯ ನಾಮದಲ್ಲೇ ರಕ್ಷಣೆ. ಪ್ರಿಯರೇ, ಇನ್ನು ಈ ದೇವರ ವಾಕ್ಯ ಪ್ರಸ್ತುತ ಈ ಕಾಲಘಟ್ಟಕ್ಕೆ ನಾವು ನೋಡುವುದಾದರೆ, ನಮ್ಮ ಜೀವನಕ್ಕೆ ಈ ಒಂದು ದೇವರ ವಾಕ್ಯವನ್ನ ಅನ್ವಯಿಸಿಕೊಂಡಿದ್ದಾದರೆ, ಮನುಷ್ಯರು ಯಾರನ್ನು ಅಯೋಗ್ಯರು, ಅಪ್ರಯೋಜಕರು, ಪ್ರಯೋಜನ ಇಲ್ಲದವರು ಎಂದು ಕಡೆಗಣಿಸುತ್ತಾರೋ ಅವರನ್ನೇ ದೇವರು ದೊಡ್ಡ ದೊಡ್ಡ ಕಾರ್ಯಗಳಿಗೆ ಬಳಸಿಕೊಳ್ಳಬಹುದಲ್ಲವೇ? ಪ್ರಿಯ ಸ್ನೇಹಿತರೆ, ತಿರಸ್ಕಾರವೇ ಅಲ್ಲವೇ ಯಶಸ್ಸಿನ ಮೆಟ್ಟಿಲು? ಇಂದು ಈ ಲೋಕದಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ತಿರಸ್ಕಾರ, ನಿರಾಕಾರ, ಅಪಮಾನ, ನಿಂದನೆಗೆ ಒಳಗಾಗಿರುತ್ತಾರೆ. ಸ್ನೇಹಿತನೇ, ಕೆಲವೊಮ್ಮೆ ಈ ಲೋಕವು ನಿನ್ನನ್ನು ತಿರಸ್ಕರಿಸಬಹುದು. ನಿನ್ನ ಜನರೇ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ನಿನ್ನವರೇ ನಿನ್ನನ್ನ ಟೀಕಿಸಿ ಅಪಮಾನ ಮಾಡಬಹುದು. ನಿನ್ನನ್ನ ನೋಡಿ ಮುಖ ತಿರುಗಿಸಿಕೊಳ್ಳಬಹುದು. ಆದರೆ ಪ್ರಿಯರೇ, ಒಂದು ಸತ್ಯವನ್ನ ನೆನಪಿನಲ್ಲಿಡಿ, ಮನುಷ್ಯರ ತಿರಸ್ಕಾರವು ದೇವರ ಆಯ್ಕೆಯನ್ನು ಎಂದಿಗೂ ರದ್ದುಪಡಿಸುವುದಿಲ್ಲ ಅಲ್ಲವೇ? ಆದುದರಿಂದ ಜನರ ಅಭಿಪ್ರಾಯಗಳಿಂದ ನಿರಾಶರಾಗಬೇಡಿ. ದೇವರ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರೇ ನಿಮ್ಮನ್ನ ಮಾರ್ಗದರ್ಶಿಸುತ್ತಾರೆ. ದೇವರೇ ನಿಮ್ಮನ್ನ ಬಲಪಡಿಸುತ್ತಾರೆ. ನಿಮ್ಮ ಜೀವನದಲ್ಲಿ ತನ್ನ ಉದ್ದೇಶವನ್ನ ದೇವರೇ ಪೂರೈಸುತ್ತಾನೆ. ಪ್ರಿಯರೇ, ಯೋಚಿಸಬೇಡಿ, ಜೀವನದಲ್ಲಿ ನಿರಾಶರಾಗಬೇಡಿ, ನಂಬಿಕೆ ಇಡಿರಿ, ವಿನಯಶೀಲರಾಗಿರಿ, ವಿಧೇಯ